ಆಗ್ಯದ. ಅದಕ್ಕಾಗಿ ಅವರು ಸಾದಷ್ಟು ಪ್ರಯತ್ನ ಮಾಡಿ ಲಕ್ಷ್ಮಣ ಸವದಿಯವ್ರ ಮಂತ್ರಿಗಿರಿಗೆ ತರುವಂಥ ಎಲ್ಲ ಅವಕಾಶಗಳು ಅದಾವೆ. ಅದನ್ನು ಮಾಡಬಹುದಾ ಅನ್ನೋದು ಒಂದೇ ಬಾಕಿ ಇರುವಂಥದ್ದು. ಮೋಸ್ಟ್ಲಿ ಬಾಕಿ ಅನ್ನೋದು ಹೆಚ್ಚು ಕಡಿಮೆಗೆ ಆಗಲಿಲ್ಲ ಅಂದರೆ ಬಿ ಜೆ ಪಿ ಹೋಗೋದು ಸಿದ್ಧ ಅಂತ ಅವ್ರ ಅಭಿಮಾನಿಗಳು ಮಾತಾಡ್ತಾರೆ ನಮ್ಮ ಜೊತೆಗೆ. ಇದು ಇನ್ನು ನಿರ್ಧಾರ ಸತೀಶ್ ಮತ್ತು ಕಾಂಗ್ರೆಸ್ಸಿಗೆ ಇಟ್ಟಂಥ ವಿಷಯ. ಕಾಂಗ್ರೆಸ್ ಯಾವ ರೀತಿ ಡಿಸಿಷನ್ ತೊಗೊಳ್ತದೋ ಅದ್ರ ಮೇಲೆ ಮುಂದಿನ ದಿನಗಳಲ್ಲೇ ನಮ್ಮ ಸೌದಿಯವರು ಕಾಂಗ್ರೆಸ್ನಲ್ಲಿ ಉಳಿಬೇಕು ಉಳಿಬಾರ್ದು ಅನ್ನೋಂಥ ಡಿಸಿಷನ್ಗೆ ಬರುವ ಸಾಧ್ಯತೆ ಎಲ್ಲ ಇದ್ದಾವೆ. ಒಟ್ಟಿನಲ್ಲೇ ಇಲ್ಲಿ ವಿಶೇಷ ಏನಪ್ಪ ಇವತ್ತು ರಾಜಕೀಯದ ವಿಶೇಷ ಏನಪ್ಪ ಅಂದ್ರೆ ಯಾವುದೇ ಪಾರ್ಟಿಯಲ್ಲಿ ಇರ್ರಿ, ಯಾವುದೇ ಪಾರ್ಟಿಯವರಾಗಿರ್ರಿ, ನೀವು ಗೆಲ್ಲುವಂಥವ್ರು ಇರಬೇಕು. ಅಂಥವ್ರಿಗೆ ಅವಕಾಶಗಳು ಹೆಚ್ಚಿಕೊಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಈಗ ಬಿ ಜೆ ಪಿಗೆ ಯಾಕಪ್ಪ ಇವ್ರನ್ನ ಅನ್ನೋಕ್ಕೇನಂದ್ರೆ ಮುಂಬರುವ ಇಲೆಕ್ಷನ್ದಲ್ಲೇ ಬಿ ಜೆ ಪಿ ಸೀಟ್ಗಳು ಹೆಚ್ಚು ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಅವ್ರಿಗೆ ತಮ್ಮ ತಪ್ಪಿನ ಅರಿವು ಏನೋ ಆಗಿರ್ತದೆ ಇಷ್ಟೊಳಗೆ ಅವರು ಅಡ್ಜಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾತುಗಳನ್ನು ಹೇಳ್ತಾ ಒಟ್ಟಾರೆಯಾಗಿ ಬೆಳಗಾವಿಯ ರಾಜಕಾರಣ ಸೌದಿಯವ್ರನ್ನ ಮಿನಿಸ್ಟರ್ ಮಾಡಿದ್ರೆ ಒಂದಾಗ್ತದೆ, ಅದ್ರ ಕಾಂಗ್ರೆಸ್ ಆಗಿ ಉಳಿತದೆ. ಆಗದೇ ಇದ್ದರೆ ನಿಶ್ಚಿತವಾಗಿ ಅವ್ರು ಬಿ ಜೆ ಪಿಗೆ ಹಾರ್ತಾರೆ ಅನ್ನೋದು ಅವರ ಕಟ್ಟಾಭಿಮಾನಿಗಳ ಒಕ್ಕೊರಲಿನ ಧ್ವನಿ. ಏನಂತಾರೆ ಇದಕ್ಕೆ ಸುಳ್ಳಿರ್ಬೋದಾ, ಇದು ಸತ್ಯ ಇರ್ಬೋದಾ, ಇದು ಡಿಸೈಡ್ ಮಾಡೋದು ನೀವು. ನಮಗೆ ಬಂದ ಸುದ್ದಿಗಳಾದ್ರ ಮೇಲೆ ಅಷ್ಟೇ ನಮಗೆ ಅನ್ನಿಸ್ತಾ ಇದೆ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಸೌದಿಯವರು ಕಾಂಗ್ರೆಸ್ ಉಳಿತಾರ ಇಲ್ಲ ಬಿ ಜೆ ಪಿ ಜಿಗಿತಾರ, ಇದು ಸತೀಶ್ ಅವರ ನಿರ್ಧಾರದ ಮೇಲೆ ಅದ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.